ವೆಲ್ಕಮ್ ಟು ಮೈ ಚಾನಲ್. ಅಭಿಷೇಕ್ ಪಾಟೀಲ್. ವಿಜ್ಞಾನ ಪ್ರಶ್ನೋತ್ತರಗಳ ಕ್ವಿಜ್. 1. ಥೈರಾಕ್ಸಿನ್‌ನು ಯಾವ ಹಾರ್ಮೋನು ಎನ್ನುವರು? ಎ. ದೃಷ್ಟಿ. ಎ. ಬಿ. ಶ್ರವಣದ. ಸಿ. ವ್ಯಕ್ತಿತ್ವದ. ಡಿ. ಬುದ್ಧಿವಂತಿಕೆಯ. ಸರಿಯಾದ ಉತ್ತರ ಸಿ. ವ್ಯಕ್ತಿತ್ವದ. 2. ಮೀನುಗಳನ್ನು ಕುರಿತು ಅಧ್ಯಯನ ನಡೆಸುವ ಪ್ರಾಣಿಶಾಸ್ತ್ರದ ಶಾಖೆ ಯಾವುದು? ಎ. ಹರೈಯಾಲಜಿ. ಬಿ. ಅಗ್ನಿಕಾಲಜಿ. ಸಿ. ಇಕ್ತಿಯಾಲಜಿ. ಡಿ. ಟೆಂಡ್ರಾಲಜಿ. ಸರಿಯಾದ ಉತ್ತರ ಸಿ. ಇಕ್ತಿಯಾಲಜಿ. 3. ಕೃತಕ ರತ್ನಗಳು ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಯಾವ ಕಿರಣಗಳನ್ನು ಬಳಸಲಾಗುತ್ತದೆ? ಎ. ಅವಕೆಂಪು ಕಿರಣಗಳು. ಬಿ. ಎಕ್ಸ್ ಕಿರಣಗಳು. ಸಿ. ಗಾಮಾ ಕಿರಣಗಳು. ಡಿ. ನೇರಳಾತೀತ ಕಿರಣಗಳು. ಸರಿಯಾದ ಉತ್ತರ ಡಿ. ನೇರಳಾತೀತ ಕಿರಣಗಳು. 4. ಹೆಪಟೈಟಿಸ್ ಬಿ ರೋಗವು ಈ ಮೂಲಕ ಹರಡುವುದಿಲ್ಲ. ಎ. ಕಲುಷಿತ ನೀರಿನಿಂದ. ಬಿ. ಕಲುಷಿತ ಆಹಾರದಿಂದ. ಸಿ. ಅರಕ್ಷಿತ ಲೈಂಗಿಕ ಸಂಪರ್ಕದಿಂದ. ಡಿ. ಸೊಳ್ಳೆಗಳ ಕಡಿತದಿಂದ. ಸರಿಯಾದ ಉತ್ತರ ಬಿ. ಕಲುಷಿತ ಆಹಾರದಿಂದ. 5. ತಿಮಿಂಗಿಲಗಳು ಇದರಿಂದ ಉಸಿರಾಡುತ್ತವೆ. ಎ. ಕಿವಿರುಗಳು. ಬಿ. ಚರ್ಮ. ಸಿ. ಶ್ವಾಸಕೋಶ. ಡಿ. ಚರ್ಮ ಮತ್ತು ಕಿವಿರು. ಸರಿಯಾದ ಉತ್ತರ ಸಿ. ಶ್ವಾಸಕೋಶ. 6. ವಿಲ್ಹೆಮ್ ರಾಂಟ್ಗೆನ್ ಸಂಶೋಧನೆ ಈ ಕೆಳಗಿನ ಯಾವುದರ ಮೇಲೆ ಆಧರಿಸಿದೆ? ಎ. ಅನಿಲಗಳ ಪ್ರಸರಣ. ಬಿ. ಎಕ್ಸರೆ. ಸಿ. ನೈಸರ್ಗಿಕ ಆಯ್ಕೆ. ಡಿ. ರೂಪಾಂತರ. ಸರಿಯಾದ ಉತ್ತರ ಬಿ. ಎಕ್ಸರೆ. 7. ಪಿತ್ತಕೋಶದ ಕ್ಯಾನ್ಸರ್ಗೆ ಕಾರಣವಾಗುವ ವೈರಾಣು? ಎ. ಹೆಪಟೈಟಿಸ್ ಎ. ಬಿ. ಹೆಪಟೈಟಿಸ್ ಸಿ. ಸಿ. ಹೆಪಟೈಟಿಸ್ ಬಿ. ಡಿ. ಹೆಪಟೈಟಿಸ್ ಡಿ. ಸರಿಯಾದ ಉತ್ತರ ಸಿ. ಹೆಪಟೈಟಿಸ್ ಬಿ. 8. ನಿರ್ನಾಳ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ? ಎ. ಪ್ರೋಟೀನ್. ಬಿ. ಅಯೋಡಿನ್. ಸಿ. ವಿಟಮಿನ್. ಡಿ. ಹಾರ್ಮೋನ್. ಸರಿಯಾದ ಉತ್ತರ ಡಿ. ಹಾರ್ಮೋನ್. 9. ಪ್ರಾಯಕ್ಕೆ ಮುಂಚಿತವಾಗಿ ಪಿಟ್ಯೂಟರಿಯ ಬೆಳವಣಿಗೆಯ ಹಾರ್ಮೋನು ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿಯಾದರೆ ಉಂಟಾಗುವ ರೋಗ ಯಾವುದು? ಎ. ಅಕ್ರೋಮೆಗಾಲಿ. ಬಿ. ಕುಬ್ಜತೆ. ಸಿ. ದೈತ್ಯತೆ. ಡಿ. ಮಧುಮೇಹ. ಸರಿಯಾದ ಉತ್ತರ ಬಿ. ಕುಬ್ಜತೆ. 10. ಪಿತ್ತಕೋಶವನ್ನು ದೇಹದಲ್ಲಿ ಏನೆಂದು ಕರೆಯುವರು? ಎ. ಭೌತಿಕ ಕಾರ್ಖಾನೆ. ಬಿ. ಜೈವಿಕ ಕಾರ್ಖಾನೆ. ಸಿ. ರಾಸಾಯನಿಕ ಕಾರ್ಖಾನೆ. ಡಿ. ಎಲಿಪ್ಸೀಯ ಕಾರ್ಖಾನೆ. ಸರಿಯಾದ ಉತ್ತರ ಸಿ. ರಾಸಾಯನಿಕ ಕಾರ್ಖಾನೆ.